ಸರ್ಕಾರಿ ಪ್ರೌಢಶಾಲೆ ಕಾಂಪೌಂಡ್ ನಿರ್ಮಾಣಕ್ಕೆ ನಿರ್ಲಕ್ಷ್ಯ. ಗುಬ್ಬಿ ಪಟ್ಟಣ ಹಿತರಕ್ಷಣಾ ಸಮಿತಿಯಿಂದ ಧರಣಿ ಸತ್ಯಾಗ್ರಹ. ಐತಿಹಾಸಿಕ ಹಿನ್ನೆಲೆಯ ಸರ್ಕಾರಿ ಪ್ರೌಢಶಾಲೆ 75ನೇ ಅಮೃತ ಮಹೋತ್ಸವ ಆಚರಿಸಿಕೊಳ್ಳಲಿದೆ. ಈ ವೇಳೆ ಶಾಲೆಗೆ ಕಾಂಪೌಂಡ್ ಗೋಡೆ ಇಲ್ಲದಿರುವುದು ಸ್ಥಳೀಯರಲ್ಲಿ ಆಕ್ರೋಶವನ್ನ ಉಂಟು ಮಾಡಿದೆ. ಕಳೆದ 20 ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿರುವ ಕಾಂಪೌಂಡ್ ಕುರಿತು ಯಾವುದೇ ಚುನಾಯಿತ ಪ್ರತಿನಿಧಿಗಳು ಕಾಳಜಿ ವಹಿಸಿಲ್ಲ ಎಂದು ಗುಬ್ಬಿ ಪಟ್ಟಣ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹವನ್ನ ನಡೆಸಲಾಯಿತು. ಇನ್ನು ಶಾಲಾ ಕಾಂಪೌಂಡ್ ಇಲ್ಲದ ಕಾರಣದಿಂದ ವಾಹನಗಳು ನುಗ್ಗುವ ಘಟನೆಗಳು ಹೆಚ್ಚಾಗಿದ್ದು, ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಸಾರ್ವಜನಿಕರಿಂದಲೇ ದೇಣಿಗೆ ಸಂಗ್ರಹಿಸಿ ಕಾಂಪೌಂಡ್ ನಿರ್ಮಿಸುವುದಾಗಿ ಎಚ್ಚರಿಕೆ ನೀಡಿದರು. ಈ ವೇಳೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎಚ್.ಡಿ. ಯಲ್ಲಪ್ಪ ಮಾತನಾಡಿ, ಕಳೆದ 20 ವರ್ಷಗಳಿಂದ ಕಾಂಪೌಂಡ್ ಬಿದ್ದು ಏಕಾಏಕಿ ಶಾಲಾ ಮೈದಾನದೊಳಗೆ ವಾಹನಗಳು ನುಗ್ಗಿ ಬೈಕ್ಗಳು ಶಾಲಾ ಕಿಟಕಿ ಪಕ್ಕದಲ್ಲೇ ಓಡಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿಯಿಂದ ಸ್ವಾಗತ ಬಯಸಿದ್ದೇನೆ. ಇದನ್ನ ನಮ್ಮ ಸಹಕಾರಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಹಿತರಕ್ಷಣಾ ಸಮಿತಿಯ ಸದಸ್ಯರೆಲ್ಲರಿಗೂ, ಪತ್ರಕರ್ತರ ಮಿತ್ರರಿಗೂ, ಊರಿನ ಗಣ್ಯರಿಗೂ, ಜೂನಿಯರ್ ಕಾಲೇಜು ಸಮಿತಿಯ ಉಪಾಧ್ಯಕ್ಷ ರಂಗಸ್ವಾಮಿ ಅವರಿಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತವನ್ನು ಬಯಸಿದ್ದೇವೆ. ದಯಮಾಡಿ ಎಲ್ಲ ಬಂದು ಮಕ್ಕಳ ದೃಷ್ಟಿಯಿಂದ ಮಕ್ಕಳ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೀವೆಲ್ಲ ಬಂದು ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಿದ್ದೀವಿ. ಇನ್ನು ಶ್ರೀ ಚನ್ನಬಸವೇಶ್ವರ ಯುವಕರ ಸಂಘದ ಕಾರ್ಯದರ್ಶಿ ಸಿಆರ್ ಶಂಕರ್ ಕುಮಾರ್ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಜಿಆರ್ ಶಿವಕುಮಾರ್ ಮಾತನಾಡಿ, 1952ರಲ್ಲಿ ಮೈಸೂರು ಅರಸರ ಆಶೀರ್ವಾದದಿಂದ ಪ್ರಾರಂಭವಾದ ಈ ಶಾಲೆಗೆ ಸುಮಾರು 315 ಅಡಿ ಕಾಂಪೌಂಡ್ ನಿರ್ಮಾಣ ಅಗತ್ಯವಿದ್ದು ಸುಮಾರು 75 ಲಕ್ಷ ವೆಚ್ಚ ಅಂದಾಜಿಸಲಾಗಿದೆ. ಹಿಂದಿನ 35 ಲಕ್ಷದ ಯೋಜನೆ ಕೋವಿಡ್ ಸಮಯದಲ್ಲಿ ವಾಪಸ್ ಆಗಿದೆ. ನಂತರ ಯಾವುದೇ ಕ್ರಮವಾಗಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಯುವ ಮುಖಂಡರು ಹಾಗೂ ಇದೇ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಚಂದನ್ ರವರು ಆಗಮಿಸಿದ್ದಾರೆ. ಅವರು ಸಹ ತಮ್ಮೆಲ್ಲ ಪರವಾಗಿ ಎಲ್ಲ ಹೋರಾಟಗಳು ನಡೆಯುತ್ತೋ ಅಲ್ಲಿ ಕರೀದೇ ಆಗಲಿ ಹಾಜರಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ರಘುರವರು. ಆ KMF ಹತ್ರ ಇವತ್ತು ಲಾರಿಗಳೆಲ್ಲ ಒಳಗೋಗ್ಲಿಲ್ಲತ್ತೆ. ಅದಕ್ಕೆ ಪ್ರಮುಖ ಕಾರಣಕರ್ತರು ಅಂತಂದ್ರೆ ರಘುರವರೇ. ಕಲ್ ತಗೊಂಡು ಹೊಡೆದ್ರು ಸಹ ಹೊಡೆದ್ರು, ಲಾರಿಗೆ ಎಲ್ಲ ಮಾಡಿದ್ರು. ಈಗ ಒಳಗೋಗಿ ನಿಂತ್ಕೊಳ್ಳುವಂತ ದಾರಿ ಸುಗಮವಾಗಿ ಇದೆ. ಈ ಹೋರಾಟಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸುಸ್ವಾಗತ ಬಯಸ್ತೇವೆ. ಮತ್ತೋರ್ವ ಹೋರಾಟಗಾರರಾದಂತ ಸಲೀಂ ರವರು, ಅವರು ಹೆಚ್ಚಿನಾಗಿ ಓದ್ಬಿಟ್ಟು ಏನು ಉಪಯೋಗ ಪಡೆದಿಲ್ಲ. MA ಇನ್ ಸೋಷಿಯಾಲಜಿ ಅಂಡ್ MA ಇನ್ ಎಕನಾಮಿಕ್ಸ್ ಡಬಲ್ ಡಿಗ್ರಿ ಪಡೆದಿರೋರು ಈಗ ದಪ ಈರುಳ್ಳಿ ಮಾಡ್ತಾ ಇದ್ದಾರೆ. ಪಾಪ ಅವರು ತಮ್ಮೆಲ್ಲರ ಪರವಾಗಿ ಮತ್ತು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಸ್ಥಳಕ್ಕಾಗಮಿಸಿ ಸಮಿತಿ ಮನವಿಯನ್ನ ಸ್ವೀಕರಿಸಿ ವಿಷಯವನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿ ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದರು. ಈ ವೇಳೆ ಸಮಿತಿಯ ಪದಾಧಿಕಾರಿಗಳು, ಸಾಮಾಜಿಕ ಹೋರಾಟಗಾರರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ರಂಗಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.